ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ವ್ಲಾಗ್ಸ್. ಇವತ್ತು ನಾವು ವರಮಹಾಲಕ್ಷ್ಮಿ ಶಾಪಿಂಗ್ ಅಂತ ಹೇಳ್ಬಿಟ್ಟು ತಮ್ಮನೇನಲ್ಲಿ ನೋಡಿರ್ತೀರಾ, ಚಿಕ್ಕಪೇಟೆಗೆ ಹೊರಟಿದ್ವಿ. ಎಷ್ಟು ರಶ್ ಇತ್ತು ಅಂದರೆ ನಿನ್ನೆ ಸಂಡೇ ಯಾಕಾದರೂ ಓದುವ ಅನಿಸ್ಬಿಡ್ದು. ನನಗೆ ಮೆಟ್ರೋದಲ್ಲಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಣ, ವೀಡಿಯೋ ಮಾಡೋಣ ಅಂತ ಮಾಡಿದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗು ತೊಗೊಳಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಅದಕ್ಕೆ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸೋಣ ಅಂತ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ತೋರಿಸ್ತಾ ಇರೋದು ಬಂದು ಇದು ಡ್ರೆಸ್ಸು ನಾವೇ ಸ್ಟಿಚ್ ಮಾಡಿರೋದು, ನಮ್ಮ ಅಕ್ಕ ಸ್ಟಿಚ್ ಮಾಡಿರೋದು. ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇತ್ತು, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಬೇಬಿ ಪಿಂಕ್ ಸ್ಕರ್ಟ್ ನೆಟ್ಟಿದ ಬಟ್ಟೆ ತೊಗೊಂಬಂದು ಮಾಡಿರೋದು. ಅದು ಮಣಿ ಎಲ್ಲ ನಾವೇ ಹಾಕಿರೋದು, ತುಂಬ ಚೆನ್ನಾಗಿತ್ತು. ಹಬ್ಬಕ್ಕೆ ಹಾಕೋಕ್ಕೆ ಅಂತ ತೊಗೊಂಬಂದಿರೋದು. ಅದ್ರ ಜೊತೆಗೆ ಸೀರೆ ನೋಡ್ತಾ ಇದ್ದೀರಾ ನೀವು. ಒಂದು ಸೀರೆ ದೇವ್ರಿಗಂತ ತರಕ್ಕೆ ಹೋಗಿ 3 ಸೀರೆ ತೊಗೊಂಬಂದ್ವಿ. ಅದರಲ್ಲಿ ತೋರಿಸ್ತಾ ಇರೋದು ಇದು ಬಂದು ನಮ್ಮ ಅತ್ತೆಗೆ ಅಂತ ತೊಗೊಂಡಿದ್ದು. ಅವ್ರ ಹತ್ರ ಈ ಕಲರ್ ಇರಲಿಲ್ಲ, ನೋಡಿದ ತಕ್ಷಣ ಮೆಟೀರಿಯಲ್ ತುಂಬ ಸಾಫ್ಟ್ ಇತ್ತು, ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ನಮ್ಮ ಅತ್ತೆಗೆ. ಇದು ಪಿಂಕ್ ಬೇಬಿ ಪಿಂಕ್ ವಿತ್ ಡಾರ್ಕ್ ಪಿಂಕ್ ಕಲರ್ ಬರುತ್ತೆ. ಇದು ನಾನು ದೇವ್ರಿಗೆ ಉಡ್ಸ್ಲಿಕ್ಕಂತ ತೊಗೊಂಡಿದ್ದು. ಇದು ಒಂಥರ ಡಬಲ್ ಶೇಡೆಡ್ ಸ್ಯಾರಿ ಥರ ಕಾಣಿಸುತ್ತೆ, ಪಿಂಕ್ ವಿತ್ ರೆಡ್ ಮಿಕ್ಸು. ಗ್ರೀನ್ ಬಾರ್ಡರ್ ಬಂದಿದೆ, ಬ್ಲೌಸ್ ಪೀಸ್ ಕೂಡ ಗ್ರೀನ್ ಬಾರ್ಡರೇ ಬಂದಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ, ಹೆಂಗೆ ಹಾಕಿರ್ತೀವೋ ಹಾಗೆ ಇರುತ್ತೆ. ಅದಕ್ಕೆ ಎಷ್ಟು ಅಂದರೆ ನಾನು 1000 ರುಪೀಸ್ ಕೊಟ್ಟೆ. ನಮ್ಮ ಅತ್ತೆ ಸ್ಯಾರಿ ತೋರಿಸಿದ್ದಕ್ಕೆ ನಾನು 800 ಕೊಟ್ಟಿದ್ದು. ಇದು ಸೇಮ್ ಅದೇ ಥರನೇ ಪ್ಯಾರೆಟ್ ಗ್ರೀನ್ ವಿತ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಇದೆ. ನಿಮಗೆ ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಿದೆ. ನಾವು ಶ್ರೀಜಿ ಟೆಕ್ಸ್ಟೈಲ್ಸ್ ಅಂತ ಸುದರ್ಶನ್ ಆಪೋಸಿಟಲ್ಲೇ ಇದೆ ಅಂಗಡಿ, ಅಲ್ಲಿ ಹೋಗಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದ್ದಾವೆ ಸೀರೆಗಳು, ಒಂದ್ಸಲ ಟ್ರೈ ಮಾಡಿ. ಇದು ನಾನು ಜರ್ಮನ್ ಸಿಲ್ವರ್ದು ಲಕ್ಷ್ಮೀ ದೇವಿದು ಮುಖವಾಡ ತೊಗೊಂಡಿದ್ದೀನಿ. ಮಣ್ಣಿಂದೆಲ್ಲ ಏನಕ್ಕೂ ಬೇಡ ಅನಿಸ್ತು, ನಾನು ಅದಕ್ಕೆ ಇದು ಈ ಥರ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ನನಗೆ ಅರೌಂಡ್ 500 ಏನೋ ಕಾಸ್ಟ್ ಆಯಿತು. ಇದು 450-500 ರೇಂಜಲ್ಲೇ ಕೊಟ್ಟಿದ್ದವರು. ಚೆನ್ನಾಗಿತ್ತು ಮಾತ್ರ, ತುಂಬ ಚೆನ್ನಾಗಿದೆ. ಮತ್ತು ನಾನಿಲ್ಲಿ ಬ್ಲೌಸ್ ಪೀಸಸ್ ತೊಗೊಂಡಿದ್ದೀನಿ ನೋಡಿ, ಸೆಟ್ ಆಫ್ 10 ಪೀಸಸ್ದು ಪ್ಯಾಕೆಟ್ ತೊಗೊಂಡಿದ್ವಿ. ಇದು ನಮಗೆ 210 ಸಮಥಿಂಗ್ ತೊಗೊಂಡ್ರು. ಮತ್ತು ಇದು ಡೆಕೋರೇಷನ್ ಪೀಸಸ್ಸು. ಇದು ನಾನು 50 ರುಪೀಸ್ಗೆ 2 ಪೀಸಸ್ ಕೊಟ್ಟರು, 100 ರುಪೀಸ್ಗೆ 4 ಪೀಸು. ವರ್ತೆ ಅನಿಸಿ ನಾನು ತೊಗೊಂಡೆ. ಇದು ಡೆಕೋರೇಷನ್ ಮಾಡೋಣ ಅಂತ ವೈಟ್ ಕಲರ್ ಸ್ಕ್ರೀನ್ ಇದೆಯಲ್ಲ, ಅದಕ್ಕೆ ಹಾಕೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ. ಡೆಕೋರೇಷನ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇದಾದಮೇಲೆ ನೆಕ್ಸ್ಟ್ ನಾನು ಒಂದು ಬಳೆದು ಗುಚ್ಚಿ ತೊಗೊಂಡಿದ್ವಿ. ಇದು ಡಬಲ್, ಇದೆಷ್ಟಿದೆಯೋ ಅಷ್ಟು ಡಬಲ್ ಬಳೆ ಇದೆ. ನಾನಿಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಅರೌಂಡ್ ಒಂದು ಫುಲ್ಲಕ್ಕೆ 150 ಏನೋ ತೊಗೊಂಡ್ರು ಅಷ್ಟೇ. ಇದು ನನ್ನ ಮಗಳಿಗೆ ಬಳೆ ತೊಗೊಂಡಿದ್ದು, 100 ರೂಪಾಯಿ ಆಯಿತು ಅದಕ್ಕೇ. ಇದು ಅರ್ಶಿನಕ್ಕೆ 30 ಪ್ಯಾಕೆಟ್ ನಾರ್ಮಲು. ಅದಾದಮೇಲೆ ಇದು ಜಡೆ ತೊಗೊಂಡ್ವಿ ಒಂದು ದೇವರಿಗೆ ಅಂತೇಳಿ. ನನ್ನ ಹತ್ರ ಒಂದು ಇನ್ನೊಂದಿತ್ತು, ಅದು ಬೇಡ ಅಂತೇಳಿ ಹೊಸದೇ ತೊಗೊಂಡು ಬಂದಿದ್ದೀವಿ ದೇವ್ರಿಗೆ ಇಡೋಕ್ಕೆ. ಇದು ಒಂದು ವೈಟ್ ಸ್ಕ್ರೀನು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಯೂಸೇ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಅದು ನೋಡೋಣ ಇವಾಗ ದೇವ್ರಿಗೆ ಬ್ಯಾಕ್ ಡ್ರಾಪಾಗಿ ಯೂಸ್ ಮಾಡೋಣ ಅಂತ ಇಟ್ಟಿದ್ದೀನಿ. ಇದು ನೋಡಿ ಸೆಟ್ಟು, ದೇವ್ರಿಗೆ ಹಾಕಲಿಕ್ಕೆ ಅಂತ ಹೇಳಿ ನಾನು 3 ಸ್ಟೆಪ್ ಇರೋದು ಸರ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಬೇಕಂದರೆ ಡಾಬಾಗೂ ಯೂಸ್ ಮಾಡ್ಬೋದು. ಚೆನ್ನಾಗಿತ್ತು, ತುಂಬ ಲೈಟಿಂಗ್ಸ್ ಇರೋದು ಚೆನ್ನಾಗಿ ಕಾಣಿಸುತ್ತೆ ನೈಟ್ ಅಂತ ಹೇಳಿ ತೊಗೊಂಡಿದ್ದು. ಇದ್ರ ಜೊತೆಗೆ ಮುಖವಾಡಕ್ಕೆ ಮೇಕಪ್ ರೆಡಿ ಮಾಡೋದಕ್ಕೆಲ್ಲ ಕೊಟ್ಟಿದ್ದಾರೆ ಆಕ್ಸೆಸರೀಸು. ಅದ್ರ ಜೊತೆಗೆ ಇದು ನೋಡಿ ಪಟ್ಟು, ಮೂಗ್ನತ್ತು, ಕಿವಿ ಓಲೆ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನಾನು ಇದೊಂದು ಕಿರೀಟ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ನಾನು ಇದೊಂದು ಕಿರೀಟ ತೊಗೊಂಡೆ. ಇದೆಲ್ಲದಕ್ಕೂ ಸೇರಿಸಿ ಮುಖವಾಡ ಮತ್ತು ಸರ ಮತ್ತು ಕಿರೀಟ ಮತ್ತು ಇದಿಷ್ಟಕ್ಕೂ ಸೇರಿಸಿ ನನಗೆ ಅರೌಂಡ್ 1600 ಸಮಥಿಂಗ್ ತೊಗೊಂಡ್ರು. ಮತ್ತು ಇದೊಂದು ತಾಮ್ರದ್ದು ಬಿಂದಿಗೆ ಬೇಕಿತ್ತು, ದೊಡ್ಡದಿತ್ತು, ಚಿಕ್ಕದಿರಲಿಲ್ಲ. ಅದಕ್ಕೆ ಒಂದು ಹೊಸ್ದು ಇರಲಿ ಅಂತ ಹೇಳ್ಬಿಟ್ಟು ಬೇಕಿತ್ತು ನನಗೂ ಅಂತ ಹೇಳ್ಬಿಟ್ಟು ಚಿಕ್ಕದು ತೊಗೊಂಡ್ವಿ. ಇದನ್ನೇ ಅರೌಂಡ್ ಇದೇ ಕಾಸ್ಟ್ಲಿ ಆಯಿತು, 800 ಆಯಿತು ಇದೇನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ನಾವು ತೊಗೊಂಡು ಬಂದಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದ್ರ ಜೊತೆಗೆ ಇದೊಂದು ಬೆಳ್ಳಿದು ದೀಪ ತೊಗೊಂಡಿದ್ದೀನಿ, ಚಿಕ್ಕದು ತುಪ್ಪದ ದೀಪ ಹಚ್ಚೋಕ್ಕೆ.